ನಮಸ್ಕಾರ. ಇಂಜಿನಿಯರಿಂಗ್ ಮುಗಿಸಿ 6 ತಿಂಗಳಾಯಿತು, 1 ವರ್ಷ ಆಯಿತು, ಇನ್ನು ಜಾಬ್ ಸಿಗ್ತಿಲ್ಲ ಅಂತ ಟೆನ್ಷನ್ ತೊಗೊತಿದ್ದೀರಾ. ನಾನ್ ಐ ಟಿಯಿಂದ ಐ ಟಿಗೆ ಹೇಗೆ ಬರಬೇಕು ಅಂತ ಥಿಂಕ್ ಮಾಡ್ತಿದ್ದೀರಾ. ಆದರೆ ಕ್ಲಿಯರ್ ಡೈರೆಕ್ಷನ್ ಸಿಗ್ತಿಲ್ವಾ? ಯಾವ ಡೊಮೈನ್ ಚೂಸ್ ಮಾಡಬೇಕು, ಇಂಟರ್ವ್ಯೂ ಹೇಗೆ ಕ್ರ್ಯಾಕ್ ಮಾಡಬೇಕು, ಯಾವ ಕೋರ್ಸ್ ಜೆನ್ಯೂನ್ ಇದೆ, ಹೇಗೆ ಫಾಸ್ಟಾಗಿ ಜಾಬ್ ತೊಗೋಬೇಕು, ಇವೆಲ್ಲ ಡೌಟ್ಸ್ ಇದೆಯಾ? ನನಗೆ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಯಾರೂ ಗೈಡ್ ಮಾಡೋಕ್ಕಿರಲಿಲ್ಲ. ಬರೀ ಕನ್ಫ್ಯೂಷನ್ ಮತ್ತು ಟೆನ್ಷನ್ನೇ ಇತ್ತು. ಸೊ ಈಗ ನೀವು ತಲೆ ಕೆಡಿಸ್ಕೋಬೇಡಿ, ನಾನು ನಿಮ್ಮ ಸ್ವಂತ ಅಣ್ಣ ಥರ ಗೈಡ್ ಮಾಡ್ತೀನಿ. ನಿಮ್ಮ ಮೆಸೇಜ್ ಅಥವಾ ಕಮೆಂಟ್ ಬಂದರೆ ಆಟೋಮೇಷನ್ ಟೂಲ್ ಯೂಸ್ ಮಾಡಿ ಡಮ್ಮಿ ರಿಪ್ಲೈ ಕೊಡೋಲ್ಲ. ನಾನು ನಿಮ್ಮ ಸಿಚುವೇಷನ್ನ ಕೇಳ್ತೀನಿ. ನಿಮ್ಮ ಬ್ರ್ಯಾಂಚ್ ಯಾವುದು, ನಿಮ್ಮ ಸ್ಕಿಲ್ ಯಾವುದು, ನಿಮ್ಮ ಗ್ಯಾಪ್ ಏನಿದೆ, ನಿಮ್ಮ ಗೋಲ್ ಏನಿದೆ, ಇವೆಲ್ಲ ನೋಡಿ ನಿಮಗೆ ಸೂಟ್ ಆಗೋ ಥರ ಕ್ಲಿಯರ್ ರೋಡ್ ಮ್ಯಾಪ್ ಕೊಡ್ತೀನಿ. ಏನು ಸ್ಟಾರ್ಟ್ ಮಾಡಬೇಕು, ಏನು ಅವಾಯ್ಡ್ ಮಾಡಬೇಕು, ಏನು ಫೋಕಸ್ ಮಾಡಬೇಕು, ಇಂಟರ್ವ್ಯೂಗೆ ಹೇಗೆ ರೆಡಿ ಆಗಬೇಕು. ಬಾಟ್ ರಿಪ್ಲೈಗಳು ಇಲ್ಲ, ಕಾಪಿ ಪೇಸ್ಟ್ ಮೆಸೇಜ್ಗಳು ಇಲ್ಲ. ನಿಮ್ಮ ಅಣ್ಣಯಿಂದ ಡೈರೆಕ್ಟ್ ಗೈಡೆನ್ಸ್ ಸಿಗುತ್ತೆ. ಕಮೆಂಟ್ ಮಾಡಿ ಅಥವಾ DM ಮಾಡಿ. ಸೀರಿಯಸ್ ಇದ್ದರೆ ಈಗಲೇ ಫಾಲೋ ಮಾಡಿ. ನಿಮ್ಮ ಜಾಬ್ ಸಿಗೋವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ. ಜೈ ಹಿಂದ್.